ಮಳಿ ಬರೋವಲ್ದು ಏನಿಲ್ಲ. ಮುಂಜಾನೆ ತಾಡ್ಪಲ್ ಮಾಡ್ಸಕತ್ತಾರ್ರಿ ಇವರಿಬ್ರು ಅಣ್ಣ ತಮ್ಮ ಕೂಡಿ ಅಂತ ನೋಡಾಕತ್ರೇನ್ರಿ. ಏನಿಲ್ಲ, ಇವತ್ತು ಕೆಲ್ಸಕ್ಕೆ ರಜಾ ಹಾಕಿ ಎಲ್ಲೇ ಒಂದು ಕಡೆ ವಾಟರ್ ಪಾರ್ಕ್ ಹೋಗಮ್ಮ ಅಂತ ಹೇಳಿದ್ರು ಎಲ್ಲರ ಮನೆಯವರು. ಅದಕ್ಕೋಸ್ಕರ ತಾಡ್ಪಲ್ ಕಟ್ಟಾಗೋತೀವಿ. ಮಳಿ ಏನಿಲ್ಲ, ಬಟ್ ಮೋಡ ತುಂಬ ತುಂಬ್ಕೊಂಡೈತಿ. ಅದಕ್ಕೋಸ್ಕರನ ಮಳಿ ಏನು ಬರೋವಲ್ದು, ಆದ್ರೂ ಮುಂಜಾಗ್ರತಾ ಕ್ರಮವಾಗಿ ಕಟ್ಟಾಗುತ್ತೀವಿ. ಯಾಕಂದ್ರೆ ಎಲ್ಲ ಫ್ಯಾಮಿಲಿಯವ್ರು ಇರ್ತಾರಲ್ಲ, ಅದಕ್ಕೆ ಮಳಿ ಬಂದ್ರೆ ಮಂತು ಅಲ್ಲಿ ಹೋಗಿ ನಿಂತ್ಕೊಂಡು ಕಟ್ಟೋಕ್ಕಾಗಲ್ಲ. ಅದಕ್ಕೋಸ್ಕರ ಕಟ್ಟಾಗುತ್ತೀನಿ. ದಯವಿಟ್ಟು ನನ್ನ ವೀಡಿಯೋ ಕ್ಲಾರಿಟಿ ಇಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಪ್ಪ ಅಂದ್ರೆ ನನ್ನ ಮೊಬೈಲ್ ಸಣ್ಣದೈತೆ, ಅದೇ ಮೊಬೈಲ್ದೊಳಗೆ ಸ್ವಲ್ಪ ಮಾಡಾಕತ್ತೀನಿ. ಬೆಳಿಗ್ಗೆ 7 ಗಂಟೆಗೆ ಬಿಟ್ಟಿವ್ರಿ. 6 ಗಂಟೆಗೆ ಹೋಗ್ಬೇಕಂತಿತ್ತು, ಬಟ್ ಎಲ್ಲರೂ ಬರೋ ತನಕ ಸ್ವಲ್ಪ ಲೇಟ್ ಆಯ್ತು. ನೋಡಿರಿ, ಗೋಮಾತ ಎಷ್ಟಿದಾವಂದ್ರೆ ನಾವು ಲೆಕ್ಕ ಹಾಕೋಕ್ಕಾಗಲ್ಲ. ನಮ್ಮ ಕಡೆ 1-2 ಇಟ್ಕೊಂಡ್ರೆ ಇವರೆಲ್ಲ ಒಂದು 200-300 ಗೋಗಳನ್ನು ಸಾಕ್ಯಾರ. ಎಷ್ಟದಾವಂದ್ರೆ ನಾವು ಎಷ್ಟು ದೂರ ಹೊಂಟಿವಿ ಹಂಗೆ ಕಾಣವತ್ತವ. ಅದೆಲ್ಲ ನೋಡ್ಕೊತ ಸೀದಾ ಪಾರ್ಕಿಗೆ ಬಂದ್ವಿ. ಬಂದ ತಕ್ಷಣ ನಮ್ಮ ಬಾಸ್ದು ಜೋಕಾಲಿ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು. ಅದಾದ್ಮ್ಯಾಗ ನಮ್ದು ಒಂದು ಸ್ವಲ್ಪ ನಮ್ಮ ಅಜ್ಜರ ಜೊತೆ ಆಟ ಆಡಿದೆ. ಅದಾದ್ಮ್ಯಾಗ ಹಂಗೆ ನಮ್ಮ ತಮ್ಮ ಇಬ್ಬರು ಕೂಡಿ ಆಟ ಆಡಿದ್ರೆ ನೋಡಿರಿ ಎಷ್ಟು ಚೆಂದಾಗಿ ಐತಂದ್ರೆ. ನೀರು ಫುಲ್ ಕೋಲ್ಡ್, ಆದ್ರೆ ಬಿಸಿಲಿರಲಿಲ್ಲ, ಆದರೂ ಇಂಟ್ರೆಸ್ಟ್ ಬರಾಕತ್ತೈತೆ ಆಡೋಕೆ. ಇದು ಯಾವ ಪಾರ್ಕ್ ಅಂತ ನಿಮ್ಗೆ ಗೊತ್ತಿದ್ರು ಒಂದ್ಸರಿ ಕಮೆಂಟ್ ಮಾಡಿರಿ ಎಲ್ಲರೂ. ನೀರೊಳಗೆ ಆಡೋಕೆ ನಮ್ಮ ಬಾಸ್ ಎಷ್ಟು ಓಡಾಡತ್ತಿದ್ರು ಅಂದ್ರೆ, ಬೇಡಪ್ಪ ಇವು ಸಣ್ಣ ಪುಟ್ಟ ನೀನು ಗೇಮ್ ಆಡಂದ್ರೆ, ಇಲ್ಲಪ್ಪ ನಾನು ನೀರಿನಾಗ ಬೀಳ್ತೀನಿ ಅಂತ ಹೇಳ್ದೆ. ಅದಕ್ಕೋಸ್ಕರ ಅವ್ನಿಗೆ ಬಿಟ್ಟು ನಾವಿಬ್ರು ಅಣ್ಣ ತಮ್ಮರು ಕೂಡಿ ಆಟ ಆಡಿದ್ವಿ.